ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ಮ್ಯೂಸಿಕ್ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಿದ ಹೆಸರು ಅಂದ್ರೆ ಅದು ಚಂದನ್ ಶೆಟ್ಟಿ. ಅದು ಕೂಡ ರ್ಯಾಪ್ ಲೋಕದಲ್ಲಿ ಹೊಸ ಭಾಷೆ ಬರೆದವರು ಚಂದನ್ ಶೆಟ್ಟಿ. ಇವರ ಮೂರೇ ಪೆಗ್ ಹಾಳಾಗೋದೆ ಅನ್ನೋ ಹಾಡುಗಳು ಒಂದು ಕಾಲದಲ್ಲಿ ಹುಡುಗರ ತಲೆ ಕೆಡಿಸಿತ್ತು. ಅದರಲ್ಲೂ ಮೂರೇ ಪೆಗ್ಗಿಗೆ ಅನ್ನೋ ಸಾಂಗ್ ಅಂತೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈ ಸಾಂಗ್ ನಿಂದಲೇ ಚಂದನ್ ಶೆಟ್ಟಿಯ ಬದುಕು ಬದಲಾಗಿ ಹೋಗಿತ್ತು. ಆಮೇಲೆ ಬಿಗ್ ಬಾಸ್ಗೆ ಹೋಗಿದ್ರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಿವೇದಿತಾ ಜೊತೆ ಲವ್ ಆಗಿದ್ದು, ಆಮೇಲೆ ಮೈಸೂರು ದಸರಾದಲ್ಲಿ ಪ್ರಪೋಸ್ ಮಾಡಿದ್ದು, ಕೊನೆಗೆ ಲಕ್ಷ ಖರ್ಚು ಮಾಡಿ ಮದುವೆಯಾಗಿದ್ದು ಆಯ್ತು. ನೂರಾರು ಕಾಲ ಖುಷಿಯಾಗಿರುತ್ತಾರೆ. ಮುಂದಿನ ಪೀಳಿಗೆಗೆ ಮಾದರಿಯಂತೆ ಬದುಕ್ತಾರೆ ಅಂದ್ಕೊಂಡವರ ಬಾಳಲ್ಲಿ ಆಗಿದ್ದೇ ಬೇರೆ. ಪ್ರೀತಿಸಿ ಮದುವೆಯಾದ ಜೋಡಿ 100 ಕಾಲ ಖುಷಿಯಾಗಿರೋದು ಬಿಡಿ, 10 ವರ್ಷವೂ ಖುಷಿಯಾಗಿರ್ಲಿಲ್ಲ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ, ನಾವಿಬ್ರು ಒಟ್ಟಿಗೆ ಬದುಕೋದಕ್ಕೆ ಆಗಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಇಬ್ಬರ ಇಚ್ಛೆಯಂತೆ ಹೇಳಿಕೆಯನ್ನ ಪರಿಗಣಿಸಿ ಶೀಘ್ರದಲ್ಲೇ ವಿಚ್ಛೇದನವನ್ನು ನೀಡಲಾಗಿತ್ತು. ಡಿವೋರ್ಸ್ ಆದ್ಮೇಲೂ ಇಬ್ರು ಕೈ ಹಿಡ್ಕೊಂಡು ಬಂದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡಿವೋರ್ಸ್ ಆದ್ಮೇಲೆ ಬಹುತೇಕರು ಆಡ್ಕೊಂಡಿದ್ದು ನಿವೇದಿತಾ ಗೌಡ ಮೇಲೆ. ನಿವೇದಿತಾರಿಂದಾಗಿಯೇ ಈ ಡಿವೋರ್ಸ್ ಆಗಿದ್ದು. ಈಕೆಯನ್ನ ಮೇದಿಸುವಂತಹ ಒಳ್ಳೆ ಹುಡುಗಿ ಮುಂದೆ ಸಿಗ್ತಾಳೆ ಅಂತ ಲಕ್ಷಾಂತರ ಜನ ಕಾಮೆಂಟ್ ಹಾಕಿದ್ರು. ಈ ವಿಷಯದಲ್ಲಿ ಚಂದನ್ ಶೆಟ್ಟಿ ಪರವಾಗಿಯೇ ಬಹುತೇಕರು ನಿಂತಿದ್ರು. ಇದೆಲ್ಲ ಆಗಿ ಈಗ 1.5 ವರ್ಷದಿಂದ 2 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಹೊತ್ತಲ್ಲೇ ಚಂದನ್ ಶೆಟ್ಟಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕನ್ನಡಿಗರು ಸಂಭ್ರಮಿಸುವಂತಹ ಹೊಸ ಸುದ್ದಿಯನ್ನ ನೀಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರ್ಯಾಪರ್ ಆಗಿ ಗುರುತಿಸಿಕೊಂಡ ಚಂದನ್ ಶೆಟ್ಟಿ ಆಮೇಲೆ ಸಿನಿಮಾ ಸಂಗೀತ ನಿರ್ದೇಶಕರಾಗಿ ಹೆಸರು ಮಾಡಿದ್ರು. ಪೊಗರು ಸಿನಿಮಾದಲ್ಲಿನ ಇವರ ಮ್ಯೂಸಿಕ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರಲ್ಲೂ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಯೂಟ್ಯೂಬ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿತ್ತು. ಇದೀಗ ಚಂದನ್ ಶೆಟ್ಟಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಮೊದಲ ಬಾರಿಗೆ ಇಂಗ್ಲಿಷ್ ಮ್ಯೂಸಿಕ್ ವಿಡಿಯೋ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದ್ದಾರೆ. ಈ ಹೊಸ ಪ್ರಯತ್ನಕ್ಕೆ ಡಯನಾಮೈಟ್ ಅಂತ ಹೆಸರಿಡಲಾಗಿದೆ. ಈ ಹಾಡಿನ ಮೂಲಕ ಚಂದನ್ ಶೆಟ್ಟಿ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಬೆಂಗಳೂರು ಮತ್ತು ಮೈಸೂರು ನಡುವೆ ಈ ಹಾಡಿನ ಕೆಲಸ ನಡೀತಾ ಇದೆ. ಇದು ಕೇವಲ ಹಾಡಲ್ಲ, ಹೊಸ ಧ್ವನಿ ಹುಡುಕುವ ಪ್ರಯತ್ನ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈ ಹಾಡಿನ ಮತ್ತೊಂದು ವಿಶೇಷ ಅಂದ್ರೆ ಮೈಸೂರಿನ ಮಾಡೆಲ್ ಡಯನಾ ಅವರ ಆಗಮನ. ಫ್ಯಾಷನ್ ಲೋಕದಲ್ಲಿ ಗುರುತಿಸಿಕೊಂಡಿದ್ದ ಡಯನಾ ಈಗ ಮ್ಯೂಸಿಕ್ ವಿಡಿಯೋಗೆ ಪ್ರವೇಶಿಸಿದ್ದಾರೆ. ಪ್ರಸಾದ್ ಬಿದ್ದಪ್ಪ ಬಳಿ ತರಬೇತಿ ಪಡೆದಿದ್ದ ಇವರು ಈ ಹಿಂದೆ ಸಕ್ಕುಚಿ ಸಿನಿಮಾದಲ್ಲಿ ನಟಿಸಿದ್ರು. ಈಗ ಚಂದನ್ ಶೆಟ್ಟಿ ಜೊತೆ ಸೇರಿ ಹೊಸ ಮ್ಯಾಜಿಕ್ ಮಾಡಲು ಸಜ್ಜಾಗಿದ್ದಾರೆ. ಇವರನ್ನ ಆಯ್ಕೆ ಮಾಡಿದ್ದರ ಬಗ್ಗೆ ಚಂದನ್ ಶೆಟ್ಟಿ ತುಂಬಾ ಉತ್ಸುಕರಾಗಿ ಹೇಳಿಕೊಂಡಿದ್ದಾರೆ. ಡಯನಾ ಅವರನ್ನ ಈ ಹಾಡಿಗೆ ಆಯ್ಕೆ ಮಾಡಿದ್ದು ಆಕಸ್ಮಿಕ ಅಂತೆ. ಚಂದನ್ ಶೆಟ್ಟಿ ಅವರು ಡಯನಾ ಅವರ ಇಂಗ್ಲಿಷ್ ಹಾಡನ್ನ ತುಂಬಾ ಕೇಳಿದ್ದಾರೆ. ಅವರ ಧ್ವನಿ ಮತ್ತು ಶೈಲಿಗೆ ಚಂದನ್ ಕ್ಲೀನ್ ಬೋಲ್ಡ್ ಆಗಿದ್ರು. ಹೀಗಾಗಿ ಅವರಿಗೆ ಈ ಆಲ್ಬಂನಲ್ಲಿ ಅವಕಾಶ ನೀಡಿದ್ದಾರೆ. ವಿಶೇಷ ಅಂದ್ರೆ ಈ ಹಾಡಿಗೆ ಅಂತಾರಾಷ್ಟ್ರೀಯ ಮಟ್ಟದ ಟಚ್ ನೀಡಲು ಚಂದನ್ ಶೆಟ್ಟಿ ಸಿಕ್ಕಾಪಟ್ಟೆ ಶ್ರಮ ವಹಿಸಿದ್ದಾರೆ. ಆಸ್ಟ್ರೇಲಿಯಾ ಮೂಲದ ದಿಲ್ಪ್ರೀತ್ ಈ ವಿಡಿಯೋಗೆ ಅದ್ಭುತ ಲುಕ್ ನೀಡಿದ್ದಾರೆ. ಇವರು ಈ ಹಿಂದೆ ಬಾದ್ಶಾ ಮತ್ತು ಹನಿ ಸಿಂಗ್ ಅವರಂತಹ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಆತ್ಮೀಯರೇ, ಹಾಡಿನ ಸಾಹಿತ್ಯವನ್ನ ಚಂದನ್ ಶೆಟ್ಟಿ ಮತ್ತು ವಿಜೇತ್ ಜೊತೆಯಾಗಿ ಬರೆದಿದ್ದಾರೆ. ಇನ್ನು ಹಾಡಿನ ಗೆಟಪ್ ಮತ್ತು ಕಾಸ್ಟ್ಯೂಮ್ ಡಿಸೈನ್ ಅನ್ನ ಭರತ್ ಸಾಗರ್ ಮಾಡಿದ್ದು. ಚಂದನ್ ಶೆಟ್ಟಿ ಕೇವಲ ಗಾಯಕರಾಗಿ ಉಳಿಯದೆ ಈಗ ಹೊಸ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಚಂದನ್ ಶೆಟ್ಟಿ ಹೊಸ ಅವತಾರದಲ್ಲಿ ಬರದೆ ತುಂಬಾ ತಿಂಗಳುಗಳೇ ಆದ್ವು. ಇವರನ್ನ ಜನ ಮರೆಯೋದಕ್ಕೆ ಶುರು ಮಾಡಿದ್ರು. ಇನ್ನೇನು ಚಂದನ್ ಶೆಟ್ಟಿಯ ಕಾಲ ಮುಗಿದೋಯ್ತು ಅನ್ನೋ ಹೊತ್ತಲ್ಲೇ ಹೊಸ ಬದುಕು ತೆರೆದುಕೊಂಡಿದೆ. ಇವರ ಪ್ರಾಜೆಕ್ಟ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.